ರೇಡಿಯೋ ಟ್ಯೂನ್ಸ್ ಕನ್ನಡ. ನಮ್ಮ ಹಳ್ಳಿಯ ಮಧ್ಯದಲ್ಲಿ ದೊಡ್ಡ ಆಲದ ಮರದ ಕೊಂಬೆಗಳ ನಡುವೆ ಒಂದು ಅದ್ಭುತ ಅಂಗಡಿ ಇದೆ. ಹಕ್ಕಿಯ ಮಿಠಾಯಿ ಅಂಗಡಿ. ಇದು ಜನರಿಗೆಲ್ಲ ಅಲ್ಲ, ಪಕ್ಷಿಗಳಿಗೆ ಮಾತ್ರ ಮೀಸಲಾಗಿರುವ ವಿಶಿಷ್ಟ ಸ್ಥಳ. ಮರದ ಕೊಂಬೆಗಳ ಮೇಲೆ ಹೂಡಿರುವ ಸಣ್ಣ ಪಾತ್ರೆಗಳಲ್ಲಿ ಸಿಹಿಗಳು ಇಡಲಾಗುತ್ತವೆ. ಹಳ್ಳಿಯ ಜನರು ಬೆಳಿಗ್ಗೆ ಸಂಜೆ ಈ ಅಂಗಡಿಯನ್ನು ನೋಡಲು ಬರುತ್ತಾರೆ. ಪಕ್ಷಿಗಳು ಗುಂಪಾಗಿ ಸೇರಿ ಸಿಹಿ ತಿನ್ನುವ ದೃಶ್ಯ ಎಲ್ಲರಿಗೂ ಹಬ್ಬದ ಸಂಭ್ರಮವನ್ನು ಉಂಟುಮಾಡುತ್ತದೆ. ಹಕ್ಕಿಯ ಮಿಠಾಯಿ ಅಂಗಡಿ ಕೇವಲ ತಿನಿಸುಗಳ ಸ್ಥಳವಲ್ಲ, ಅದು ಹಳ್ಳಿಯ ಪ್ರಕೃತಿ, ಪಕ್ಷಿಗಳ ಸ್ನೇಹ ಮತ್ತು ಜನರ ಪ್ರೀತಿಯ ಸಂಕೇತವಾಗಿದೆ. ಇವತ್ತಿನಿಂದ ಲಡ್ಡು, ಜಿಲೇಬಿ, ಮೈಸೂರು ಪಾಕ್ ಎಲ್ಲವೂ ಇಲ್ಲಿ ಸಿಗುತ್ತೆ. ಅಂಗಡಿ ಚಿಕ್ಕದಾದ್ರೂ ರುಚಿ ದೊಡ್ಡದು. ಮೊದಲು ಡಬ್ಬೆಗಳನ್ನೆಲ್ಲ ಸ್ವಚ್ಛವಾಗಿ ಇಡಬೇಕು, ಹಾಗಾದ್ರೆ ಎಲ್ಲರಿಗೆ ಚೆನ್ನಾಗಿ ಕಾಣುತ್ತೆ. ಅಯ್ಯೋ, ನನ್ನ ಫಲಕ ಸ್ವಲ್ಪ ತಿರುಗಿದೆ, ಸರಿಪಡಿಸೋಣ. ಹೌದು, ಈಗ ಚೆನ್ನಾಗಿದೆ. ಇವತ್ತೇ ಮೊದಲ ದಿನ. ಯಾರು ಮೊದಲ ಗ್ರಾಹಕರೋ? ಈ ಡಬ್ಬಿ ಲಡ್ಡುಗಳಿಗೆ, ಈ ಡಬ್ಬಿ ಜಿಲೇಬಿಗೆ, ಈ ದೊಡ್ಡ ಡಬ್ಬಿ ಮೈಸೂರು ಪಾಕ್ಗೆ. ಲಡ್ಡುಗಳನ್ನು ಒಂದೇ ಗಾತ್ರದಲ್ಲಿ ಇಡಿದ್ರೆ ಚೆನ್ನಾಗ್ ಕಾಣತ್ತೆ. 1, 2, 3 ಸರಿಯಾಗಿ ಸಾಲಾಗಿ. ಜಿಲೇಬಿ ಕುತ್ತಿಗೆಯಂತೆ ಸುತ್ತಿರುತ್ತೆ, ಮುರಿಯಬಾರದು. ನಿಧಾನವಾಗಿ ಹೀಗೆ ಇಡ್ತೀನಿ. ಮೈಸೂರು ಪಾಕ್ ತುಂಡುಗಳು ಸಮವಾಗಿ ಕತ್ತರಿಸ್ಬೇಕು. ಒಂದೊಂದು ತುಂಡು ಬಂಗಾರದಂತೆ ಮಿಂಚಬೇಕು. ಗಾಜಿನ ಮುಚ್ಚಳ ಹಾಕಿದ್ರೆ ವಾಸನೆ ಒಳಗೇ ಉಳಿಯುತ್ತೆ. ಓಹೋ, ಹೊಸ ಅಂಗಡಿಯಾ? ಸಿಹಿ ವಾಸನೆ ಬರ್ತಿದೆ. ಸ್ವಾಗತ. ಏನ್ ಬೇಕು? ನನಗೆ 2 ಲಡ್ಡು, ದೊಡ್ಡದಿರ್ಲಿ. ದೊಡ್ಡ ಲಡ್ಡು ಇದೆ, ಹೇಳ್ಕೊಡ್ತೀನಿ. ನನಗೆ ಜಿಲೇಬಿ, ತುಂಬಾ ಬಿಸಿ ಬಿಸಿ ಇರ್ಬೇಕು. ಬಿಸಿ ಬಿಸಿ ಜಿಲೇಬಿ, ತಾಜಾ. ನೋಡಿ, ಇನ್ನೂ ಬಿಸಿ ಬಿಸಿ. ಮೈಸೂರು ಪಾಕ್ 1 ತುಂಡು, ಚಿಕ್ಕದಾದರೂ ಸಾಕು. ಸರಿ, ಚಿಕ್ಕ ತುಂಡು ಕೊಡ್ತೀನಿ. ರುಚಿ ಮಾತ್ರ ದೊಡ್ಡದು. ನನಗೆ 1 ಲಡ್ಡು ಜೊತೆಗೆ 1 ಜಿಲೇಬಿ. ಈಗೋ, ಎರಡನ್ನೂ ಪೇಪರ್ ಕವರ್ಲಿ ಇಡ್ತೀನಿ. ಅಯ್ಯೋ, ಲಡ್ಡು ತುಂಬಾ ಸಾಫ್ಟ್ ಇದೆ. ಜಿಲೇಬಿ ಸಕ್ಕರೆ ಸರಿಯಾಗಿ ಇದೆ, ಅತಿಯಾಗಿ ಸಿಹಿ ಇಲ್ಲ. ಮೈಸೂರು ಪಾಕ್ ಬಾಯಲ್ಲಿ ಕರಗ್ತಿದೆ. ಎಲ್ರಿಗೂ ಇಷ್ಟವಾದ್ರೆ ನನಗೆ ಅದೇ ಖುಷಿ. ನಾಳೆ ಮತ್ತೆ ಬರ್ತೀನಿ. ನನ್ನ ಸ್ನೇಹಿತರನ್ನು ಕರ್ತರ್ತೀನಿ. ತುಂಬಾ ಚೆನ್ನ. ಎಲ್ರೂ ಬನ್ನಿ. ನನಗೆ ಪ್ಯಾಕ್ ಮಾಡಿ ಕೊಡಿ, ಮನೆಗೆ ತೆಗೆದುಕೊಂಡು ಹೋಗಬೇಕು. ಪ್ಯಾಕ್ ಮಾಡ್ತೀನಿ. ಯಾವ ಮಿಠಾಯಿ? 3 ಜಿಲೇಬಿ, 2 ಲಡ್ಡು. ಸರಿ, ಎಣಿಸಿ ಇಡ್ತೀನಿ. 3, 2. ಈ ಅಂಗಡಿ ಹಳ್ಳಿಗೆ ಹೊಸ ಹಬ್ಬದಂತಿದೆ. ಹಬ್ಬದ ರುಚಿ ಪ್ರತಿದಿನ ಇರಲಿ ಅಂತಲೇ ಆರಂಭಿಸಿದೆ. ಸರಿ, ಈಗ ಹಣ ಎಣಿಸೋಣ. 1, 2, 3, 4. ಇದು ಲಡ್ಡುಗಳದ್ದು, ಇದು ಜಿಲೇಬಿಗಳದ್ದು, ಇದು ಮೈಸೂರು ಪಾಕ್. ಇಗೋ, ಚಿಕ್ಕ ಪೆಟ್ಟಿಗೆಯಲ್ಲಿ ಜಮಾ ಮಾಡ್ತೀನಿ. ಮೊದಲ ದಿನ ಚೆನ್ನಾಗ್ ಹೋಯ್ತು, ಆದ್ರೆ ಇವತ್ತು ಯಾರೋ ಅಂಗಡಿ ಹಿಂದೆ ಸುತ್ತಾಡ್ತಿದ್ರು. ನಾಳೆ ಬೆಳಗ್ಗೆ ಅಂಗಡಿ ತೆಗೆಯುವಾಗ ಮೊದಲು ಹಿಂಬಾಗಿಲು ಚೆಕ್ ಮಾಡ್ಬೇಕು. ಯಾರದು? ಯಾಕ್ ನೋಡ್ತಿದ್ದಾರೆ? ಹಕ್ಕಿಯ ಕಣ್ಣುಗಳು ಕ್ಷಣ ಮಾತ್ರ ಕಿಟಕಿಯ ಕಡೆ ತಿರುಗಿದವು. ಹೊರಗೆ ಮರಗಳ ಮಧ್ಯೆ ಏನೋ ನೆರಳು ಸರಿದಂತೆ ಕಾಣಿಸಿತು. ಇವತ್ತಿಗೆ ಅಂಗಡಿ ಮುಚ್ಚೋಣ. ಡಬ್ಬಿಗಳನ್ನು ಒಳಗೆ ಸರಿಯಾಗಿ ಇಡಬೇಕು. ನಗದು ಪೆಟ್ಟಿಗೆ,
ಸುರಕ್ಷಿತ. ನಾಳೆ ಇನ್ನಷ್ಟು ಮಿಠಾಯಿ ಮಾಡ್ಬೇಕು. ಆದ್ರೆ ಮೊದಲು ಆ ನೆರಳು ಯಾರು ಅಂತ ಗೊತ್ತಾಗಬೇಕು. ಹೇ, ಯಾರು ಅಲ್ಲಿ? ಉತ್ತರ ಕೊಡದೆ ಹೋದ್ರೆ ನನಗಿನ್ನೂ ಅನುಮಾನ ಆಗುತ್ತೆ. ನಾಳೆ ಬೆಳಗ್ಗೆ ನಾನು ಒಬ್ಳೇ ಇರಲ್ಲ. ಸ್ನೇಹಿತರ ಸಹಾಯ ಕೇಳ್ತೀನಿ. ಶಟರ್ ಸಂಪೂರ್ಣ ಇಳಿದಾಗ ಅಂಗಡಿಯ ಹಿಂದೆ ಮತ್ತೆ ಒಂದು ಸಣ್ಣ ಶಬ್ದ, ಕಲ್ಲು ತಟ್ಟಿದಂತೆ ಕೇಳಿಸಿತು. ಅಲ್ಲಿ ನಿನ್ ಕೈಯಲ್ಲಿ ಚೀಲನಾ? ಮಾತಾಡ್ಬೇಡ, ತಡ ಆಗ್ತಿದೆ. ಅದು ನನ್ನ ಅಂಗಡಿಯದು. ನಿಲ್ಲು. ನಿಲ್ಲಲ್ಲ. ನೀನ್ ಒಳಗ್ ಹೇಗ್ ಹೋದೆ? ಕತ್ತಲಲ್ಲಿ ದಾರಿ ಎಲ್ಲಿಗೂ ಸಿಗುತ್ತೆ. ನೀನು ಮಿಠಾಯಿಗಳನ್ನೆಲ್ಲ ತೆಗೆದಿಯಾ? ಕೇಳೋದಕ್ಕೆ ಸಮಯ ಇಲ್ಲ. ಕನಿಷ್ಠ ಹೇಳು. ಯಾಕೆ? ನನಗೆ ಬೇಕಿತ್ತು ಅಷ್ಟೇ. ಅದು ಮಕ್ಕಳಿಗಾಗಿ ಇಟ್ಟದ್ದೆ. ಮಕ್ಕಳಿಗೆ ನಾಳೆ ಮತ್ತೆ ಮಾಡು. ನಿನ್ನ ಮುಖ ನೋಡಿದೆ, ನೆನಪಿಟ್ಟುಕೊಳ್ತೀನಿ. ಇದೀಗ ಹಾರ್ತೀನಿ. ನೀನು ಹೀಗೆ ಹೋಗ್ಬೇಡ. ನಿನ್ನ ನೆನಪು ನಿನ್ನ ಸಹಾಯ ಮಾಡಲ್ಲ. ಹೇ, ನಿಲ್ಲು. ಅಯ್ಯೋ. ಕಳ್ಳ ಹಕ್ಕಿ ಕತ್ತಲಿನಲ್ಲಿ ಚೀಲದೊಂದಿಗೆ ಮೇಲಕ್ಕೆ ಹಾರಿ ಮರಗಳ ನಡುವೆ ಕಾಣೆಯಾಗುತ್ತದೆ. ಹಕ್ಕಿ ಅಂಗಡಿಯ ಮುಂದೆ ಅಳ್ತಾ ಇದ್ದಾಳೆ. ಇಲ್ಲ ಇಲ್ಲ, ಇದಾಗಿರೋದ್ ಬೇಡ. ನಾನಿವತ್ತೇ ತುಂಬಿದ್ದೆ. ಲಡ್ಡುಗಳು, ಬರ್ಫಿ ಎಲ್ಲೂ ಇಲ್ಲ. ನಗದ್ ಪೆಟ್ಟಿಗೆ ಇದೆ, ಆದ್ರೆ ಮಿಠಾಯಿಗಳು ಇಷ್ಟು ಬೇಗ ತೆಗೆದುಕೊಂಡು ಹೋದ್ರು. ಶೆಲ್ಫ್ಗಳ ಮೇಲೆ ಒಂದು ತುಣುಕು ಕೂಡ ಬಿಡ್ಲಿಲ್ಲ. ನನ್ನ ತಪ್ಪೇನಾ? ಶಟರ್, ಲಾಕ್. ಅವನು ಹೇಳಿದ್ದು ಕತ್ತಲಲ್ಲಿ ದಾರಿ ಸಿಗುತ್ತೆ ಅಂತ. ನಾನೀಗ ಏನ್ ಮಾಡೋದು? ಮಕ್ಕಳು ಬೆಳಿಗ್ಗೆ ಬರ್ತಾರೆ. ಅವರು ಖಾಲಿ ಶೆಲ್ಫ್ ನೋಡಿದ್ರೆ ಅಯ್ಯೋ. ಹಕ್ಕಿಯ ಕಣ್ಣುಗಳಲ್ಲಿ ನೀರು ತುಂಬುತ್ತದೆ. ಅವಳು ಖಾಲಿ ಶೆಲ್ಫ್ಗೆ ಕೈತಟ್ಟಿ ನಿಶ್ಶಬ್ದವಾಗಿ ಅತ್ತುಕೊಳ್ಳುತ್ತಾಳೆ. ಬೆಳಿಗ್ಗೆ ಅಂಗಡಿಯ ಹೊರಗೆ ಸೂರ್ಯೋದಯ. ಹಕ್ಕಿ ರಾತ್ರಿ ನಿದ್ದೆ ಮಾಡದೆ ಅಂಗಡಿಯ ಮುಂದೆ ಕುಳಿತಿದ್ದಾಳೆ. ದೂರದಿಂದ ಕೆಲವು ಪಕ್ಷಿಗಳು ಮತ್ತು ಮಕ್ಕಳ ಹಕ್ಕಿಗಳು ಓಡುತ್ತಾ ಬರುತ್ತಿವೆ. ಅಕ್ಕ, ಇವತ್ತು ಜಿಲೇಬಿ ಇದೆಯಾ? ನನಗೆ ಬರ್ಫಿ ಬೇಕು. ಮಕ್ಳೇ, ಒಂದ್ ನಿಮಿಷ. ಶಟರ್ ತೆಗೀರಿ ಬೇಗ, ಶಾಲೆಗ್ ತಡವಾಗ್ತಿದೆ. ಹೌದು, ತೆಗಿತೀನಿ. ನೆನ್ನೆ ಹೊಸ ಮಿಠಾಯಿ ಮಾಡ್ತೀನಿ ಅಂದಿದ್ರಲ್ಲ? ನೆನ್ನೆ? ಹೌದು. ಏನಾಯ್ತು ಅಕ್ಕ? ನಿಮ್ಮ ಮುಖ ಬೇಜಾರಾಗಿದೆ, ಯಾಕೆ? ಒಳಗ್ ಬನ್ನಿ, ನಾನ್ ತೋರಿಸ್ತೀನಿ. ಏನಿದು? ಶೆಲ್ಫ್ ಖಾಲಿ. ಒಂದು ಮಿಠಾಯಿ ಕೂಡ ಇಲ್ವಾ? ನಮ್ಮ ಸಿಹಿ ಎಲ್ಲಿಗೆ ಹೋಯ್ತು? ನಾನು ನೆನ್ನೆಯಿಂದ ಕನಸು ಕಾಣ್ತಿದ್ದೆ. ಅಕ್ಕ, ನೀವು ಮರ್ತು ಇಡ್ಲಿಲ್ಲ ತಾನೇ? ಮರೆತಿಲ್ಲ. ರಾತ್ರಿ ಕಳ್ಳನು ಬಂದಿದ್ದ. ಕಳ್ಳನ? ಇಲ್ಲಿ? ಹೌದು, ನಾನ್ ಹೊರಗ್ ನೋಡಿದೆ. ಅವನು ಚೀಲ ಹಿಡಿದು ಹಾರ್ತಿದ್ದ. ನೀವು ಹಿಡಿಯಲಿಲ್ವಾ? ನಾನು ಓಡಿದೆ, ಆದ್ರೆ ಕತ್ತಲಲ್ಲಿ ಅವನು ಮರಗಳೊಳಗೆ ಹೋದ. ಅಂದರೆ ಇವತ್ತು ಸಿಹಿ ಇಲ್ವಾ? ಇವತ್ತು ಇಲ್ಲ. ನನಗೆ ಹಸಿವು. ನಾನು ಅತ್ತು ಬಿಡ್ತೀನಿ. ನಮ್ಮ ಸಿಹಿ, ನಮ್ಮ ಸಿಹಿ. ಮಕ್ಕಳೇ, ಶಾಂತವಾಗಿರಿ. ನಮ್ಮ ಸಿಹಿ ಎಲ್ಲಿಗೆ ಹೋಯ್ತು? ನಾನು ಅದನ್ನೇ ಹುಡುಕ್ತಿದ್ದೀನಿ. ಏನಾಯ್ತು ಇಲ್ಲಿ? ಜನ ಸೇರಿದ್ದಾರೆ. ಮಿಠಾಯಿ ಎಲ್ಲ ಕಳ್ಳತನ ಆಗಿದೆ. ಚಿಲಿಪಿ ಹಕ್ಕಿ, ನಿನ್ನ ಶಟರ್ ಲಾಕ್ ಬಿದ್ದಿತಾ? ಬಿದ್ದಿತ್ತು. ನಾನು ಖುದ್ದಾಗಿ ಚೆಕ್ ಮಾಡಿದ್ದೆ. ಹಾಗಿದ್ರೆ ಒಳಗ್ ಹೇಗ್ ಬಂದ? ಅವನು ಹೇಳಿದ ಕತ್ತಲಲ್ಲಿ ದಾರಿ ಸಿಗುತ್ತೆ ಅಂತ. ಅವನನ್ನ ನೋಡಿದ್ಯಾ? ಸ್ವಲ್ಪ. ಕಪ್ಪು ರೆಕ್ಕೆ, ಚಿಕ್ಕ ಚೀಲ, ವೇಗ. ಅದು ನಮ್ ಕಾಡಿನ ಕಡೆ ಹೋದಿರ್ಬರ್ಬೋದು. ನಾನು ನೆನ್ನೆ ಹೇಳಿದ್ದೆ, ನಾಳೆ ಒಬ್ಬಳೇ ಇರಲ್ಲ ಅಂತ. ಇವತ್ತು ನೀನ್ ಒಬ್ಳೇ ಇರಬಾರ್ದು. ನಾವು ಸಹಾಯ ಮಾಡೋಣ, ಆದ್ರೆ ಮೊದಲು ಸುಳಿವು ಬೇಕು. ಸುಳಿವು? ಅಕ್ಕ, ಅವನೇನಾದರೂ ಬಿಟ್ಟಿರ್ಬೋದಾ? ಹೌದು ಹೌದು, ನೆಲ ನೋಡಿ. ಇಲ್ಲಿ ನೋಡಿ,
ಕಾಗದದ ತುಂಡು. ಇದು ನಿನ್ನ ಅಂಗಡಿಯ ರ್ಯಾಪರ್. ಮಣ್ಣಿನಲ್ಲಿ ಗುರುತುಗಳಿವೆ. ಮರಳಿನಲ್ಲಿ ಹಕ್ಕಿಯ ಪಾದಚಿಹ್ನೆಗಳು ಕಾಣಿಸುತ್ತಿವೆ. ಅಂದರೆ ಅವನು ಹಿಂದಿನ ದಾರಿಯಿಂದ ಹೋದ. ನಮ್ಮ ಸಿಹಿ ಹಿಂತಿರುಗುತ್ತಾ? ನಾನು ಪ್ರಯತ್ನ ಮಾಡ್ತೀನಿ, ಖಂಡಿತ. ಇಲ್ಲ, ಇದೇ ದಾರಿ ಹಿಡಿದು ಹೋಗೋಣ. ಮೊದಲು ಮಕ್ಕಳನ್ನು ಮನೆಗೆ ಕಳುಹಿಸೋಣ. ಮಕ್ಕಳೇ, ನಿಮ್ಮ ಮನೆಗೆ ಹೋಗಿ. ಆದ್ರೆ ನಾವು ಕೂಡ ಬರುತ್ತೀವಿ. ಇಲ್ಲ, ಇದು ಅಪಾಯ. ನಾನು ಸುದ್ದಿ ತರುತ್ತೀನಿ. ಸರಿ, ಬೇಗ ಬನ್ನಿ. ನೀನೀಗ ಏನ್ ಮಾಡ್ತೀಯ? ಗುರುತುಗಳನ್ನೇ ಫಾಲೋ ಮಾಡ್ತೀನಿ. ಒಬ್ಳೇ ಹೋಗ್ಬೇಡ, ನಿನ್ ಜೊತೆ ನಾವು ಬರ್ತೀವಿ. ಆದ್ರೆ ಎಚ್ಚರ. ನೆನ್ನೆ ಅವನು ಹೀಗೆ ಹಾರಿದ ಮರಗಳೊಳಗೆ. ಅವನು ಮತ್ತೆ ಬರ್ಬಹುದು. ನನ್ನ ಅಂಗಡಿ, ನನ್ನ ಹೆಸರು ಎಲ್ಲವೂ ಇದಕ್ಕೆ ಜೋಡಿದೆ. ಅವರು ಗುರುತುಗಳ ದಿಕ್ಕಿನಲ್ಲಿ 2 ಹೆಜ್ಜೆ ಹಾಕುತ್ತಾರೆ. ಅಷ್ಟರಲ್ಲಿ ಮರದ ಮೇಲಿಂದ ಚೀಲದ ಚಿಕ್ಕ ಗಂಟು ನೆಲಕ್ಕೆ ಬಿದ್ದು ಒಳಗಿಂದ ಪರಿಚಿತ ಮಿಟಿಚಿತ ಮಿಠಾಯಿಯ ವಾಸನೆ ಹರಡುತ್ತದೆ. ಇದು ನನ್ನ ಮಿಠಾಯಿಯ ವಾಸನೆ. ಮೇಲೆ ನೋಡು. ಅಲ್ಲಿ ಯಾರೋ ಕುಳಿತಿದ್ದಾರೆ. ಹತ್ತಿರ ಬರಬೇಡ. ಯಾರ್ ನೀನು? ಕೆಳಗಿಳಿದು ಮಾತಾಡು. ನಾನು ಇಳಿದರೆ ನೀವು ಹಿಡಿದುಕೊಳ್ತೀರಾ. ನನ್ನ ಮಿಠಾಯಿ ತೆಗೆದುಕೊಂಡಿದ್ದು ನೀನೇನಾ? ಹೌದು, ಆದರೆ ನಾನು ಕಳ್ಳನಲ್ಲ ಅಂತ ಹೇಳಬೇಕು. ಮಿಠಾಯಿ ಕದ್ದಿದ್ಯಲ್ಲ, ಅದಕ್ಕೆ ಹೆಸರೇ ಕಳ್ಳತನ. ನನಗೆ ಹಸಿವಿಗೆ ತಲೆ ಕೆಡಿತ್ತು. ಹಸಿವಿದ್ರೆ ಕೇಳ್ಬೋದಿತ್ತು. ನನ್ನ ಹೆಸರು ಹಾಳಾಗುತ್ತಿದೆ. ನಾನು ತಪ್ಪು ಮಾಡಿದೆ. ಹಾಗಾದ್ರೆ ಕೆಳಗಿಳಿದು ಸತ್ಯ ಹೇಳು. ಸರಿ, ನಾನು ಇಳಿಯುತ್ತೇನೆ. ದಯವಿಟ್ಟು ಕಚ್ಚಬೇಡಿ. ನಾವು ಕಚ್ಚಲ್ಲ, ನಾವು ನ್ಯಾಯ ಕೇಳ್ತೀವಿ. ನಾನು ಮಿಠಾಯಿ ತೆಗೆದುಕೊಂಡೆ, ಕ್ಷಮಿಸಿ. ಎಷ್ಟು ದಿನಗಳಿಂದ ಕದ್ದುಕೊಂಡು ಹೋಗ್ತಿದ್ದೀಯಾ? 3 ದಿನ, ಸ್ವಲ್ಪ. ಅದಕ್ಕೆ ಅಂಗಡಿಯಲ್ಲಿ ಕೊರತೆ, ಹಣವೂ ಕಡಿಮೆ. ಇಲ್ಲಿ ಏನು ನಡೆಯುತ್ತಿದೆ? ಗರುಡ, ಈ ಹಕ್ಕಿ ನನ್ನ ಮಿಠಾಯಿಗಳನ್ನು ಕದ್ದಿದೆ. ನಾನ್ ತಪ್ಪು ಮಾಡಿದೆ ಗರುಡ. ತಪ್ಪು ಮಾಡಿದರೆ ಸರಿಪಡಿಸಬೇಕು. ನೀನು ಎಲ್ಲ ಮಿಠಾಯಿಗಳನ್ನು ಹಿಂತಿರುಗಿಸಬೇಕು. ಹಣವನ್ನು ಕೂಡ ತರುವುದು ನಿನ್ನ ಕರ್ತವ್ಯ. ನನ್ನ ಬಳಿ ಈಗ ಹಣ ಇಲ್ಲ. ನಾನು ಏನ್ ಮಾಡ್ಲಿ? ಕೆಲಸ ಮಾಡಿ ತಂದುಕೊಡು, ಬೇರೆ ದಾರಿ ಇಲ್ಲ. ನನಗೆ ನನ್ನ ಅಂಗಡಿ ಮತ್ತೆ ಸರಿಯಾಗ್ಬೇಕು, ಅದೇ ಬೇಕು. ಹಾಗಾದರೆ ನೀನು ಅವಳ ಜೊತೆ ಹೋಗಿ ಸರಿಪಡಿಸುವ ಕೆಲಸ ಮಾಡು. ಅವಳ ಜೊತೆ? ಅವಳು ನನ್ನನ್ನು ನಂಬುತ್ತಾಳಾ? ನಂಬಿಕೆ ತೋರ್ಸೋದು ನಿನ್ನ ಕೆಲ್ಸದಿಂದ. ಇವಳ ಅಂಗಡಿಯಲ್ಲಿ ಮಿಠಾಯಿ ಕಡಿಮೆ ಆಗ್ತಿದ್ದೇನೋ ಅಂದಿದ್ದೆ. ಹೀಗೋ ಕಳ್ಳ ಹಕ್ಕಿ ಜೊತೆ ಬಂದಿದ್ದಾರೆ ನೋಡಿ. ನಾನು ಎಲ್ಲರ ಮುಂದೆ ಹೇಳ್ತೀನಿ, ನಾನು ತಪ್ಪು ಮಾಡಿದೆ. ನಾನು ಮಿಠಾಯಿ ಕದ್ದೆ. ಏಕೆ ಕದ್ದೆ? ಹಸಿವು, ಕೇಳಲು ಮನಸ್ಸಾಗಲಿಲ್ಲ. ಕ್ಷಮೆ ಕೇಳಿದ್ರೆ ಸಾಕಾ? ಸಾಕಲ್ಲ, ಪರಿಹಾರ ಬೇಕು. ಅವಳು ನಷ್ಟಪಟ್ಟದ್ದನ್ನೆಲ್ಲ ನೀನು ತುಂಬಬೇಕು. ನನ್ನ ಹೆಸರು ಕೂಡ. ಹಕ್ಕಿಗಳು ನಂಬಿಕೆಯಿಂದ ಬರಬೇಕು. ನಾನು ಕೆಲಸ ಮಾಡಿ ಕೊಡ್ತೀನಿ, ಅಂಗಡಿಯಲ್ಲಿ ಸಹಾಯ ಮಾಡ್ತೀನಿ. ಅವನು ಮತ್ತೆ ಕದ್ರೆ? ನನ್ನ ಕಣ್ಣಿನ ಕೆಳಗೆ ಇರುತ್ತಾನೆ. ಮತ್ತೆ ತಪ್ಪಿದ್ರೆ ಶಿಕ್ಷೆ ಕಠಿಣ. ಸರಿ, ಮೊದಲು ಅಂಗಡಿ ಸರಿ ಮಾಡೋಣ. ಈ ಜಾಡಿ ಖಾಲಿ, ಇದು ಕೂಡ. ನಾನ್ ತೆಗೆದುಕೊಂಡದ್ದು ಇವತ್ತೇ ಹಿಂದಿರುಗಿಸ್ತೀನಿ. ಹಿಂದಿರುಗಿಸೋದು ಮಾತ್ರ ಅಲ್ಲ, ಹಣವೂ ಬೇಕು. ನಾನು ಹಳ್ಳಿಯ ಹೊಲದಲ್ಲಿ ಕೆಲಸ ಮಾಡಿ ಬೀಜ ತರ್ತೀನಿ, ಮಾರಾಟ ಮಾಡಿ ಹಣ ಕೊಡ್ತೀನಿ. ನನಗೆ ನೇರವಾಗಿ ಹಣ ಕೊಟ್ರೂ ಸರಿ, ಅಥವಾ ಮಿಠಾಯಿ ಸಾಮಗ್ರಿ ತಂದು ಕೊಟ್ರೂ ಸರಿ. ಸಾಮಗ್ರಿ ತರ್ತೀನಿ, ಜೇನು, ಎಳ್ಳು, ಕಡಲೆ. ನಾನು ಹೊಸ ಫಲಕ ತಂದ್ಕೊಟ್ಟೆ. ಚಿಲಿಪಿ ಸಿಹಿ ಅಂಗಡಿ ಅಂತ ದೊಡ್ಡದಾದ್ ಬಡಿಯೋಣ. ಹೌದು, ಹಕ್ಕಿಗಳ ನೋಡಿದ್ರೆ ಧೈರ್ಯ ಬರುತ್ತೆ. ಫಲಕಕ್ಕೆ ನಾನು ಬಣ್ಣ ಹಚ್ತೀನಿ. ಸರಿ, ಆದ್ರೆ ನೆನಪು ಇಟ್ಟುಕೋ, ನಂಬಿಕೆ ಬಣ್ಣ ಹಚ್ಚಿದಂತೆ ಸುಲಭ ಅಲ್ಲ. ನನಗೆ ಗೊತ್ತು, ನಾನು ದಿನದಿನಕ್ಕೂ ಸರಿಪಡಿಸ್ತೇನೆ. ಇದು ಜೇನು, ಇದು ಎಳ್ಳು, ಇದು ಕಡಲೆ. ನಾನ್ ಕೆಲ್ಸ ಮಾಡಿ ತಂದೆ. ಇವತ್ತಿಗಿದು ಸಾಕು, ಉಳ್ದ ಹಣ ನಿಧಾನವಾಗಿ ತರು. ನೀನು ಮತ್ತೆ ಮಿಠಾಯಿ ಮಾಡ್ತೀಯಾ? ಮಾಡ್ತೀನಿ,
ಈಗಿನಿಂದ ಲೆಕ್ಕವೂ ಇರುತ್ತೆ. ನಾನು ಬಾಗಿಲು ಬಳಿ ನಿಂತು ಗ್ರಾಹಕರಿಗೆ ಪ್ಯಾಕೆಟ್ ಕೊಡ್ತೀನಿ. ಸರಿ, ಆದರೆ ನಿನ್ನ ಕಣ್ಣು ನನ್ನ ಕೈ ಮೇಲೆ ಅಲ್ಲ, ಕೆಲಸದ ಮೇಲೆ ಇರ್ಲಿ. ನಾನೀಗ ಕದ್ದು ತಿನ್ನಲ್ಲ, ಕೇಳಿ ತಿಂತೀನಿ. ಇದೇ ಪರಿಹಾರ. ತಪ್ಪು ಒಪ್ಪಿಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಸಮಾಜ ಒಪ್ಪುತ್ತದೆ. ನನ್ನ ನೋವು ಇನ್ನೂ ಇದೆ, ಆದರೆ ಅಂಗಡಿ ಮತ್ತೆ ನಿಲ್ಲುತ್ತಿದೆ. ನಿನ್ನ ನೋವನ್ನೇ ನನ್ನ ಶಿಕ್ಷೆ ಅಂತ ತೆಗೆದುಕೊಳ್ಳುತ್ತೇನೆ. ನಾನು ಸರಿಪಡಿಸ್ತೇನೆ. ಹಾಗಾದ್ರೆ ಇವತ್ತು ಮೊದಲ ಮಿಠಾಯಿ ಯಾರಿಗೆ? ಮೊದಲು ಹಳ್ಳಿಗೆ, ಎಲ್ಲರಿಗೂ ಸಿಹಿ. ನಾನು ಕೂಡ ಕೊಡ್ತೀನಿ, ಈ ಬಾರಿ ನ್ಯಾಯವಾಗಿ. ಅಂಗಡಿಯಲ್ಲಿ ಮತ್ತೆ ಸಿಹಿಯ ವಾಸನೆ ತುಂಬುತ್ತದೆ. ಕಳ್ಳ ಹಕ್ಕಿಯ ಕೈಗಳು ಕೆಲಸದಲ್ಲಿ ನಿರತವಾಗುತ್ತವೆ. ಚಿಕ್ಕ ಹಕ್ಕಿಯ ಮನಸ್ಸು ನಿರ್ಧಾರದಿಂದ ಗಟ್ಟಿಯಾಗುತ್ತದೆ. ಗರುಡದ ಆದೇಶದಂತೆ ಪರಿಹಾರ ಆರಂಭವಾಗುತ್ತದೆ. ಇಗೋ ಹೊಸದಾಗಿ ತುಂಬಿದ ಜಾಡಿಗಳು. ಈ ಬಾರಿ ಕೊರತೆ ಇರಲ್ಲ. ನಾನು ಪ್ರತಿದಿನ ಲೆಕ್ಕ ಬರೀತೀನಿ, ತಪ್ಪು ಆಗದಂತೆ ನೋಡ್ತೀನಿ. ಚೆನ್ನಾಗಿದೆ. ಶಿಕ್ಷೆ ಅಂದ್ರೆ ನೋವು ಅಲ್ಲ, ಬದಲಾವಣೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ.